ಸಭಾಪತಿ ಅವರು ಬಹಳ ಸ್ಪಷ್ಟವಾಗಿ ಹೇಳಿರೋದಂದ್ರೆ ಅವರ ಅಂದ್ರೆ ಸದನದ ಏನು ಆಡಿಯೋ ವಿಡಿಯೋ ಇದೆ ಅವ್ರ ರೆಕಾರ್ಡಿಂಗ್ ನಲ್ಲಿ ಇಲ್ಲ. ಸೊ ಅವ್ರ ಪ್ರಕಾರ ಅದು ಸಾಕ್ಷಿ ಇಲ್ಲ ಕಾರಣ ಅವರು ರೂಲಿಂಗ್ ಕೊಟ್ಟಿದ್ದಾರೆ. ಆದ್ರೆ ನಿಮ್ದಿದೆ ಅಲ್ವಾ, ನೀವು ಕೂಡ ಇರೋದು ನೀವೇನು ಇಲ್ಲಿಗಲ್ ಆಗಿಲ್ಲ, ಅಲ್ಲಿ ಬೈ ಪರ್ಮಿಷನ್ ದ ಚೇರ್ ನೀವಲ್ಲಿ ಅಧಿಕೃತವಾಗಿ ನಿಮ್ಮ ಪ್ರೆಸೆನ್ಸ್ ಇದೆ ಅಲ್ವಾ, ಅಧಿಕೃತವಾಗಿ ನೀವು ರೆಕಾರ್ಡಿಂಗ್ ಮಾಡ್ತಾ ಇದ್ರಿ. ಅಡ್ಜರ್ನ್ಮೆಂಟ್ ಆದ್ಮೇಲೆ ಏನು ಸದನದ ಕ್ಯಾಮ್ರಾಗಳು ಆಫ್ ಇತ್ತು, ನಿಮ್ಮ ಕ್ಯಾಮ್ರಾ ಆನ್ ಇತ್ತು ಆ್ಯಂಡ್ ಯು ಆರ್ ದೇರ್. ಯಾಕಂದ್ರೆ ಅಲ್ಲಿ ನಿಮಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಇರ್ಲಿಕ್ಕೆ. ಅದನ್ನು ದಟ್ಸ್ ಆಲ್ಸೋ ಅಥೆಂಟಿಕೇಟೆಡ್ ವಿಡಿಯೋ ಅಲ್ಲ. ಅದು ಸಭಾಧ್ಯಕ್ಷ ನಾವಂತೂ ನಿಮ್ ಪರವಾಗಿ ಇದೀವಲ್ಲ ಯಾವಾಗಲೂ. ಹೊರಟ್ಟಿಯವರು ನಮ್ಮ ಇದನ್ನ ಅವರು ಅಧಿಕೃತ ದಾಖಲೆ ಅಂತ ನಾವು ಪರಿಗಣಿಸಿ CCTV ನಮ್ಮ ಕ್ಯಾಮೆರಾ ಅವರು ಅದು ಸಭಾಪತಿಗಳದ್ದು ಕಂಪ್ಲೇಂಟು. ಈಗ ಕಂಪ್ಲೇನೆಂಟ್ ಹೇಳ್ತಾ ಇದ್ದಾರೆ ನನ್ನ ಹತ್ರ ಸಾಕ್ಷಿ ಇದೆ, ಅದು ಪರಿಗಣಿಸಲೇಬೇಕಲ್ಲ. ಇಟ್ ಡಸ್ ನಾಟ್ ಮ್ಯಾಟರ್ ಅದು ಸದನದಲ್ಲಿ ಆಗಿದೆಯಾ ಸದನ ಹೊರಗಡೆ ಆಗಿದೆಯಾ ಅಂತ. ಈಗ ವಿಕ್ಟಮ್ ಈಸ್ ಕ್ಲೇಮಿಂಗ್ ದಟ್ ದರ್ ಇಸ್ ವಿಡಿಯೋ ದಟ್ ಹ್ಯಾಸ್ ಟು ಆ್ಯಂಡ್ ಇಟ್ಸ್ ಅ ಕಂಪ್ಲೇಂಟ್ ಅಲ್ವಾ, ಕಂಪ್ಲೇಂಟ್ ಟು ದ ಪೊಲೀಸ್. ಅವರು ತನಿಖೆ ಮಾಡಲೇಬೇಕಾಗುತ್ತೆ. ಸೊ ನೀವೇನು ಸದನ ಮೂಲಕನೇ ಮಾಡ್ಬೇಕಂತೇನಿದೆ. ಈಗ ಅಂದರೆ ಸದನದಲ್ಲಿ ನೀವು ಏನು ಮಾತಾಡಿದ್ರು ನಡೀತದ? ನೀವು ಏನೇ ಅನ್ಪಾರ್ಲಿಮೆಂಟ್ರಿ ಇರ್ಬೋದು, ಪಾರ್ಲಿಮೆಂಟ್ರಿ ಇರ್ಬೋದು, ನಿಮ್ಮ ಪದ ಬಳಕೆ ಇರ್ಬೋದು, ನಿಮಗೆ ಎಲ್ಲದಕ್ಕೂ ನಿಮ್ಗೆ ರಕ್ಷಣೆ ಸಿಗುತ್ತೆ ಆಗುತ್ತಾ? ಅದು ಇಟ್ಸ್ ಇಂಪಾಸಿಬಲ್. ಸಭಾಪತಿಗಳು ಏನು ಹೇಳಿದ್ರು, ಅವ್ರ ಬಳಿ ಸಾಕ್ಷಿ ಇಲ್ಲ, ಅವ್ರು ಅದರ ಆಧಾರದ ಮೇಲೆ ರೂಲಿಂಗ್ ಕೊಟ್ಟಿದ್ದಾರೆ. ಈಗ ಸಾಕ್ಷಿ ಸಿಕ್ಕಿದೆ, ಅದು ಹೋಮ್ ಡಿಪಾರ್ಟ್ಮೆಂಟಿಗೆ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಅದರದ್ದು FSL ಬರಲಿ, ಅದ್ರ ತನಿಖೆ ಆಗಲಿ, ಅದಾದ್ಮೇಲೆ ತೀರ್ಮಾನ ತಗೊಳ್ಳೋಣ. ಹಲ್ಲೆ ಮಾಡಕ್ ಹೋದವ್ರ ಮೇಲೆ ಕ್ರಮ ಕೊಟ್ಟಿದ್ದಾರಲ್ಲ, ತಗೊಂಡಿದ್ದಾರಲ್ಲ, FIR ಆಗಿದೆ ಅಲ್ಲ. ತುಂಬಾ ಡಿಲೇ ಮಾಡಿದ್ರು, ಲೇಟ್ ಆಯ್ತು, ನಾನು ಆಗ್ಲೇ ಕೊಟ್ಟಿದ್ದೀನಿ, ನೀವು ಯಾಕೆ ಮಾಡಲಿಲ್ಲ ಅನ್ನೋದು ನೋಡಿ. ಇವರೇ ಇಲ್ಲ ಸಲ್ಲದ್ ಹೇಳ್ತಾರೆ. ನಾನು ಅದೇ ಪದೇ ಪದೇ ನಮ್ಮ ಮಾಧ್ಯಮ ಸ್ನೇಹಿತರಿಗೂ ಹೇಳ್ತಾ ಇದ್ದೀನಿ, ಅವ್ರು ಮಾಡಿರೋದು ಕರೆಕ್ಟಾ ಇಲ್ಲ ಅಂತ ನಾವು ಪರಿಶೀಲನೆ ಮಾಡೋದು ಬಿಟ್ಟು ಅವ್ರು ಹೊಡಿಯಕ್ಕೆ ಹೋದ್ರು, ಇವ್ರು ಬಡಿಯಕ್ಕೆ ಬಂದ್ರು, ಅದಾ ಇಂಪಾರ್ಟೆಂಟು. ಯಾಕೆ ಬಂದಿದ್ರು, ಅವ್ರ ಆ್ಯಕ್ಷನಿಗೆ ಇದು ರಿಯಾಕ್ಷನ್ ಅಲ್ವಾ. ಫಸ್ಟ್ ಆಫ್ ಆಲ್ ಅವ್ರು ಅದನ್ನೇ ಡಿನೈ ಮಾಡ್ತಾ ಇದ್ದಾರೆ, ಲಜ್ಜೆಗೆಟ್ಟವರು. ಇಡೀ BJP ಅವರು ಏನೋ ಭಾಳ ದೊಡ್ಡ ವೀರ ಶೂರ ಅನ್ಕೊಂಡು ಇದು ಮಾಡಿ ಇಷ್ಟೇನಾ ಗೌರವ ಕೊಡೋದವ್ರು ಮಹಿಳೆಯರಿಗೆ? ದ ಬೇಸಿಕ್ ಕ್ವೆಶ್ಚನ್ ಇಸ್ ಅವರು ಹಾಗೆ ಹೇಳಿದ್ರ ಇಲ್ಲ ಅಂತ. ಒಬ್ಬ ಮಹಿಳೆ ನೊಂದು ಹೇಳ್ತಾ ಇದ್ದಾರೆ, ನನಗೆ ಅವಾಚಕವಾಗಿ ಬೈದಿದ್ದಾರೆ ಅಂತ. ಅದನ್ನು ಕೂಡ ಇವರು ಸಮರ್ಥನೆ ಮಾಡ್ಕೊಂಡು ಫ್ರೀಡಮ್ ಪಾರ್ಕ್ನಲ್ಲಂತೆ ಪ್ರೊಟೆಸ್ಟು, ಬೆಳಗಾವಿ ಚಲೋ ಅಂತೆ. ಬಸವಣ್ಣ ಅವ್ರ ಮೇಲೆ ಇನ್ಸಲ್ಟ್ ಮಾಡಿದಾಗ ಇವ್ರು ಯಾರೂ ಒಂದಾಗಿಲ್ಲ, ಈ ದುಶ್ಯಾಸನಗಳಿಗೆ ಒಂದಾಗವ್ರೆ ಎಲ್ಲ. ಥ್ಯಾಂಕ್ ಯು.